ಹಾಲೆಲ್ಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಈ ದಿನ ಭಾನುವಾರ ಪ್ರಿಯರೇ, ಕರ್ತನ ದಿನವಾಗಿದೆ. ನಮ್ಮ ಯೇಸು ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ಪುನರುತ್ಥಾನದ ದಿನವಾಗಿದೆ. ಎಂತಹ ದೊಡ್ಡ ದೇವರನ್ನು ನಾವು ಆರಾಧಿಸ್ತಿದ್ದೇವೆ ನೋಡಿ. ಸಜೀವವಾದ ಕ್ರಿಸ್ತನನ್ನು ಆರಾಧಿಸ್ತಿದ್ದೇವೆ. ಅದಕ್ಕಾಗಿಯೇ ಈ ಭಾನುವಾರದಂದು ದೇವರ ಆಲಯಕ್ಕೆ ಹೋಗಿ ನನ್ನ ಯೇಸು ಸಜೀವವಾಗಿದ್ದಾರೆಂದು, ಆತನು ಸಿಂಹಾಸನಾಸೀನರುಡನಾಗಿ ಕೋಟ್ಯಾಂತರ ದೂತರೊಂದಿಗೆ ಆರಾಧಿಸಲ್ಪಡ್ತಿದ್ದಾನೆ ಎಂಬುದಾಗಿ, ಇಹಲೋಕದಲ್ಲಿ ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟ ನಾವೆಲ್ಲರೂ ಆತನನ್ನು ಆರಾಧಿಸಬೇಕೆಂದು ಆಸೆಯಿಂದ ಆಲಯಕ್ಕೆ ಹೋಗೋಣ. ಚಿಕ್ಕ ವಾಕ್ಯ ಧ್ಯಾನದೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯೇಸು ಎಷ್ಟು ಸರ್ವಶಕ್ತರಾಗಿದ್ದಾರೆಂದು ತಿಳಿದುಕೊಂಡವರಾಗಿ ನಿಮಗೆ ಸ್ತುತಿಗೀತೆ ಹಾಡುವುದಕ್ಕಾಗಿ, ನಿಮ್ಮನ್ನು ಆರಾಧಿಸುತ್ತಾ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿ, ಅದ್ಭುತ ಮಹತ್ಕಾರ್ಯಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬನ್ನಿರಿ, ಸಭೆಗೆ ಹೋಗೋಣ. ಸಭೆಗೆ ನಾವು ಯಾಕೆ ಹೋಗಬೇಕು? ಯೇಸು ಕ್ರಿಸ್ತನು ಹೇಳಿರುವ ಒಂದು ಮಾತನ್ನು ನೋಡೋಣ ಬನ್ನಿ. ಮಾರ್ಕನ ಸುವಾರ್ತೆ 17ನೇ ಅಧ್ಯಾಯ, ಅದರಲ್ಲಿ 17ನೇ ವಚನ. ಮತ್ತು ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ. ನನ್ನ ಆಲಯವು ಎಲ್ಲಾ ಅನ್ಯ ಜನಾಂಗಗಳವರಿಗೆ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು. ಭಾನುವಾರದಂದು ಆಲಯಕ್ಕೆ ವಿಶ್ವಾಸಿಗಳು ಮಾತ್ರವೇ ಹೋಗಬೇಕೋ? ಇಲ್ಲವೇ ನಮ್ಮ ಜೊತೆಗೆ ಅನ್ಯ ಜನರನ್ನು, ಅಂದರೆ ಯೇಸುವನ್ನು ಅರಿಯದವರನ್ನು ಕೂಡ ಕರೆದುಕೊಂಡು ಹೋಗಬೇಕಾ? ಯಾವುದೇ ಪಾಸ್ಟರ್ ಅವರಾಗಿರಲಿ, ನೀವು ಮಾತ್ರವೇ ಬನ್ನಿರಿ, ಹೊಸಬರನ್ನು ಎಂದಿಗೂ ಕರ್ತರಬೇಡಿ, ಅವರನ್ನು ನಿಮ್ಮ ಜೊತೆ ತರಬೇಡಿ ಎಂದು ಹೇಳ್ತಾರೋ? ನಾನಾದರೂ ಕರತನ್ನಿರಿ ಎಂದು ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೇನೆ. ಹೌದು ಪ್ರಿಯರೇ, ಎಲ್ಲಾ ಜನಾಂಗಗಳಿಗೂ ದೇವರ ಆಲಯ ಪ್ರಾರ್ಥನಾಲಯವಾಗಿದೆ. ಅನ್ಯ ಜನಗಳು ಅಂದರೆ ಎಲ್ಲಾ ಜನಾಂಗಗಳಿಗೂ ಎಂದ ಅರ್ಥ. ಅವರು ಅನ್ಯ ಜನರಾಗಿರಲಿ, ಸ್ವಜನರಾಗಿರಲಿ, ಅವರು ಸ್ತ್ರೀಯಾಗಿರಲಿ, ಪುರುಷರಾಗಿರಲಿ, ಅನ್ಯರಾಗಿರಲಿ, ರೋಮನ್ನರಾಗಿರಲಿ, ಗ್ರೀಕರಾಗಿರಲಿ ಎಂಬ ವ್ಯತ್ಯಾಸವಿಲ್ಲ. ಈ ದಿನ ಎಲ್ಲಾ ಜಾತಿಯವರನ್ನು, ಎಲ್ಲಾ ವಂಶದವರನ್ನು, ಎಲ್ಲಾ ಭಾಷೆಯ ಮಾತುಗಳಾಡುವವರನ್ನು ಯೇಸು ಕ್ರಿಸ್ತನು ರಕ್ತ ಕೊಟ್ಟು ಕೊಂಡುಕೊಂಡಿರೋದ್ರಿಂದ ಸಾರ್ವತ್ರಿಕ ಸಭೆಯಾಗಿ ಪ್ರಪಂಚದಾದ್ಯಂತ ಅನೇಕ ಭಾಷೆಗಳಲ್ಲಿ ಅನೇಕ ಜಾತಿಯವರು, ಅನೇಕ ಭಾಷೆಯವರು ಯೇಸುವೇ ರಕ್ಷಕನು ಎಂದು, ಆತನೇ ಆರಾಧನೆಗೆ ಯೋಗ್ಯನೆಂದು ಈಗೋ ಈ ಭಾನುವಾರದಂದು ಯೇಸುವನ್ನು ಆರಾಧಿಸ್ತಿದ್ದಾರೆ. ನೀವೆಂದಾದರೂ ಅಬುಧಾಬಿಗೆ ಹೋಗೋದಾದರೆ ಅಲ್ಲಿ ಒಂದು ಪ್ರತ್ಯೇಕವಾದ ನ್ಯೂ ಜೆರುಸಲೇಮ್ ಎನ್ನುವಂತಹ ಒಂದು ಸ್ಥಳವಿದೆ. ಅಲ್ಲಿ ಯಾರೇ ಆಗಲಿ ಆ ದೇಶದಲ್ಲಿದ್ದಂಥವರು ಆರಾಧನೆ ಮಾಡಬೇಕಾದ್ರೆ ಅದೇ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿ ಬಹಳಷ್ಟು ರೂಮ್ಸ್ಗಳಿರ್ತವೆ, ಹಾಲ್ಸ್ಗಳಿರ್ತವೆ. ಒಂದು ಭಾಷೆಯವರ ನಂತರ ಮತ್ತೊಂದು ಭಾಷೆಯವರು, ಒಂದು ಜನಾಂಗದವರ ನಂತರ ಮತ್ತೊಂದು ಜನಾಂಗದವರು ಆರಾಧಿಸ್ತಾರೆ. ಅಲ್ಲಿ ಒಂದು ತೆಲುಗು ಮೀಟಿಂಗ್ ಆಗಿ ನಾವು ಹೋದಾಗ, ತೆಲುಗು ಮೀಟಿಂಗ್ ಆದ ನಂತರ ತಮಿಳ್ ಕಾಂಗ್ರಿಗೇಷನ್ ರೆಡಿಯಾಗಿದ್ರು. ಮತ್ತೊಂದು ಕಡೆ ನೇಪಾಲೀಸು, ಇನ್ನೊಂದು ಕಡೆ ಜಪಾನೀಸು, ಇನ್ನೊಂದು ಕಡೆ ಚೈನೀಸ್ ಅವರು, ಇನ್ನೊಂದು ವಿಂಗ್ನಲ್ಲಿ ಪಾಕಿಸ್ತಾನೀಸು, ಅಫ್ಘಾನಿಸ್ತಾನು, ಹೀಗೆ ಎಷ್ಟೋ ಭಾಷೆಯವರು, ಎಷ್ಟೋ ಜಾತಿಯವರು, ಇಂಗ್ಲೀಷಿನವರು, ಬ್ರಿಟಿಷ್ನವರು, ಜರ್ಮನ್ಸು, ಅಂದರೆ ಆಯಾ ರೂಮ್ಗಳಲ್ಲಿ ಅವರವರು ತಮ್ಮ ಭಾಷೆಯಲ್ಲಿ ಆರಾಧಿಸ್ತಾ ಇದ್ರೆ, ಎಲ್ಲರೂ ಆರಾಧನೆ ಮುಗಿಸ್ಕೊಂಡು ಹೊರಗೆ ಬಂದ ಕೂಡಲೇ ಅದೊಂದು ಹೀಗೇ ಇರುತ್ತೆ ಏನೋ ಪರಲೋಕ ಅಂದುಕೊಂಡೆ. ಹೌದು ಪ್ರಿಯರೇ, ನಮ್ಮ ಯೇಸು ಎಲ್ಲರಿಗೂ ದೇವರಾಗಿದ್ದಾರೆ. ಒಮ್ಮೆ ನೋಡೋಣ ಬನ್ನಿ, ಪ್ರಕಟಣೆ 5ನೇ ಅಧ್ಯಾಯ. ಅಲ್ಲಿ ವಾಕ್ಯ ಹೇಳುತ್ತೆ, ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವ ಯಜ್ಞದ ಕುರಿಮರಿಯಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ತನ್ನ ರಕ್ತವನ್ನು ಸುರಿಸಿ ಯೇಸು ಏನ್ ಮಾಡಿದ್ದಾರೆ ನೋಡಿ. ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನ. ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕವನ್ನಾಗಿಯೂ
ಏನಂತೆ, ಯಾಜಕರನ್ನಾಗಿಯೂ ಮಾಡಿದಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ನಿಜವೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಎಲ್ಲಾ ಕುಲದವರು, ಎಲ್ಲಾ ಜಾತಿಯವರು ಯೇಸುವೇ ರಕ್ಷಕನೆಂದು ಗುರುತಿಸಿದಾಗ ಅವರು ದೇವರ ಆಲಯಕ್ಕೆ ಹೋಗಿ ಜಾತಿ ಕುಲ ಮತಭೇದವಿಲ್ಲದಂತೆ ಯೇಸುವನ್ನು ಆರಾಧಿಸುತ್ತಿರುವುದನ್ನು ನಾವು ನೋಡ್ತಿದ್ದೇವೆ. ಆತನನ್ನು ಆರಾಧಿಸುವುದಕ್ಕಾಗಿ ಎಲ್ಲಾ ಜಾತಿಯವರು, ಎಲ್ಲಾ ವಂಶದವರು, ಸಮಸ್ತ ಜನರು ಒಂದೇ ಸ್ಥಳದಲ್ಲಿ ಕೂಡಿ ಬರುವುದಕ್ಕಾಗಿ ಆಲಯಕ್ಕೆ ಹೋಗುತ್ತಾರೆ. ಆಲಯದಲ್ಲಿ ಯೇಸುವನ್ನು ಆರಾಧಿಸುತ್ತಾರೆ, ಪ್ರಾರ್ಥಿಸುತ್ತಾರೆ. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಆಲಯ ಅನಿಸಿಕೊಳ್ಳುವುದೆಂದು ಬರೆದಿದೆಯಲ್ಲ. ನಾವು ಹೋಗುವ ಸ್ಥಳ ಅನ್ಯ ಜನರು ಕೂಡ ಅಲ್ಲಿ ಬಂದು ಪ್ರಾರ್ಥಿಸುವಂತಹ ಸ್ಥಳವಾಗಿದೆ ಪ್ರಿಯರೇ. ವಿಶ್ವಾಸಿಗಳೆಲ್ಲ ಅಲ್ಲಿ ಒಟ್ಟುಗೂಡುವಾಗ ಲೋಕದಲ್ಲಿರುವ ಜನರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ನಾನೊಬ್ಬನೇ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ, ನಮ್ಮ ಕುಟುಂಬವಾಗಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ಅನ್ನುವುದಾದರೆ ಅದು ನಮಗೋಸ್ಕರವಾಗಿರುತ್ತೆ. ಆದರೆ ಆಲಯಕ್ಕೆ ಹೋದಾಗ ಮತ್ತಷ್ಟು ವಿಶಾಲವಾದ ಹೃದಯದೊಂದಿಗೆ ಅನೇಕರಿಗೋಸ್ಕರ, ಅನೇಕ ವಿಧವಾದ ಬಾಧೆಯಲ್ಲಿರುವಂತಹ, ವೇದನೆಯಲ್ಲಿರುವಂತಹ ಜನರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡಬೇಕು, ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕು. ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಏನು ಹೇಳ್ತಾನೆ ನೋಡಿ. ನೀವು ಸುಖ ಸಮಾಧಾನದಿಂದ ಬಾಳ್ವೆ ಮಾಡಬೇಕಾದ್ರೆ ಏನ್ ಮಾಡಬೇಕೆಂದು ನೋಡೋಣ ಬನ್ನಿ. ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯ ವಚನ 2ರಿಂದ, ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗುವುದಕ್ಕಾಗಿ ನಾವು ಹೀಗೆ ಮಾಡಬೇಕೆಂದು ಹೇಳುತ್ತಾನೆ. ನಾವು ದೇವರ ಆಲಯಕ್ಕೆ ಹೋದಾಗ ನಾವು ಪೂರ್ಣ ಭಕ್ತಿಯುಳ್ಳವರಾಗಿ, ಗೌರವವುಳ್ಳವರಾಗಿ, ಸಮಾಧಾನವುಳ್ಳವರಾಗಿ, ನೆಮ್ಮದಿಯುಳ್ಳವರಾಗಿ ನಾವು ಬದುಕಬೇಕಾದರೆ ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕಂತೆ. ನಮ್ಮ ದೇಶ ಅಭಿವೃದ್ಧಿ ಆದಾಗ ತಾನೇ ನಾವು ಆಶೀರ್ವದಿಸಲ್ಪಡೋದು. ದೇಶದಲ್ಲಿ ಸಮಾಧಾನವಿರುವಾಗ ತಾನೇ ನಮಗೂ ಸಮಾಧಾನವಿರೋದು. ದೇಶದಲ್ಲಿ ಅಭಿವೃದ್ಧಿ ಇರುವಾಗ ತಾನೇ ಅದನ್ನು ನಾವು ಕೂಡ ಅನುಭವಿಸಲು ಸಾಧ್ಯ. ಅಧಿಕಾರಿಗಳು ಸರಿಯಾಗಿ ಪರಿಪಾಲಿಸಿದಾಗ ತಾನೇ ದೇಶದಲ್ಲಿ ಕ್ರಮ ಇರೋದು, ಡಿಸಿಪ್ಲಿನ್ ಇರೋದು, ನ್ಯಾಯ ಇರೋದು, ನೀತಿ ಇರೋದು. ಅದಕ್ಕಾಗಿಯೇ ನಾವು ಎಲ್ಲಾ ಜನರಿಗಳಿಗೋಸ್ಕರ, ಮುಖ್ಯವಾಗಿ ಅಧಿಕಾರಿಗಳಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. ಭಾನುವಾರ ನಾವು ಸಭೆಗೆ ಹೋಗೋದು ನಮ್ಮಷ್ಟಕ್ಕೆ ನಾವು ಹಾಡು ಹಾಡಿಕೊಂಡು, ನಮ್ಮ ಪ್ರಾರ್ಥನೆ ನಾವು ಮಾಡಿಕೊಂಡು ಬರುವುದಕ್ಕಾಗಿ ಮಾತ್ರವೇ ಅಲ್ಲ. ಸರ್ವೋನ್ನತನಾದ, ಅತ್ಯುನ್ನತನಾದ, ಸಿಂಹಾಸನಾಸೀನರೊಡನಾದ ದೇವರನ್ನು ಆರಾಧಿಸುವುದಕ್ಕೂ ಮಾತ್ರವಲ್ಲದೆ ಪ್ರತಿ ಅಧಿಕಾರವು ಮೇಲಿನಿಂದಲೇ ಬರುವಂಥದ್ದಾಗಿರೋದ್ರಿಂದ ಅಧಿಕಾರಿಗಳೆಲ್ಲರೂ ದೇವರ ಅಧೀನತೆಯಲ್ಲಿರಬೇಕೆಂದು ನಾವು ಪ್ರಾರ್ಥಿಸಬೇಕಾಗಿದೆ. ನೋಡಿರಿ, ಎಸ್ತೇರಳು ಪ್ರಾರ್ಥಿಸಿದಾಗ, ಯಹೂದ್ಯರೆಲ್ಲರೂ ಉಪವಾಸವಿದ್ದು ಪ್ರಾರ್ಥಿಸಿದಾಗ ದೇಶದ ಕಾನೂನುಗಳೇ ಬದಲಾದವು. ರಾಜನ ಹೃದಯ ಬದಲಾಯಿತು. ಹೌದು, ನಾವು ಪ್ರಾರ್ಥಿಸುವುದಾದರೆ ಪ್ರಪಂಚದಲ್ಲಿ ನಾವು ಶಾಂತಿಯನ್ನು ಕಲ್ಪಿಸಿಕೊಡಬಲ್ಲೆವು. ಶಾಂತಿ ಕೊಡುವಂತಹ ದೇವರಿಗೆ ನಾವು ಮೊರೆ ಇಡುವುದಕ್ಕಾಗಿ ಆಲಯಕ್ಕೆ ಹೋಗಬೇಕು. ವಿಶ್ವಾಸಿಗಳೆಲ್ಲ ಏಕ ಮನಸ್ಸಿನಿಂದ, ಆದಿಸಭೆಯಲ್ಲಿ ವಿಶ್ವಾಸಿಗಳೆಲ್ಲ ಏಕ ಮನಸ್ಸಿನಿಂದ ಒಂದೇ ಹೃದಯದಿಂದ ಪ್ರಾರ್ಥಿಸಿದಾಗ ಅದ್ಭುತಗಳು ನಡೆದವು. ಅನೇಕ ರೋಗಗಳು ಸ್ವಸ್ಥವಾದವು, ಅದ್ಭುತ ಕಾರ್ಯಗಳು ನಡೆದವು. ಮತ್ತಷ್ಟು ಬಲವಾಗಿ ದೈವಸೇವಕರು ಸಂದೇಶಗಳನ್ನು ಸಾರ್ತಾರೆ. ಸೈತಾನನ ರಾಜ್ಯವು ಖಾಲಿಯಾಗುವುದನ್ನು, ದೇವರ ರಾಜ್ಯವು ತುಂಬುತ್ತಾ ಇರುವುದನ್ನು ನಾವು ಅಲ್ಲಿ ಕಾಣುತ್ತೇವೆ. ದೀಕ್ಷಾಸ್ನಾನ ಹೊಂದಿದವರು ಅನುದಿನವೂ ಅವರ ಮಂಡಳಿಗೆ ಸೇರಿದ್ರಂತೆ. ಈ ದಿನ ನಮ್ಮ ಸಭೆಗಳಲ್ಲಿ ಆರಾಧನೆ ಯಾವ ರೀತಿಯಾಗಿದೆ? ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರನ್ನು ಸ್ತುತಿಸುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ, ಆತನಿಗೆ ಕೃತಜ್ಞತಾಸ್ತುತಿ ಸಲ್ಲಿಸುವುದಕ್ಕಾಗಿ, ಆತನ ಸಂದೇಶವನ್ನು ಕೇಳಿ ಆತನ ಹೃದಯವನ್ನು ಅರಿತು ಆತನ ಚಿತ್ತಾನುಸಾರವಾಗಿ ನಡೆದುಕೊಳ್ಳಲು ನಾವು ದೇವರ ಆಲಯಕ್ಕೆ ಹೋಗಬೇಕು. ನೀವು ಹೊರಟಿದ್ದೀರಾ? ಕೆಲವರಿಗೆ ಉದಯದಲ್ಲಿ ಆರಾಧನೆ ಇರುತ್ತೆ, ಕೆಲವರಿಗೆ ಮಧ್ಯಾಹ್ನದಲ್ಲಿ ಆರಾಧನೆ ಇರುತ್ತೆ, ಕೆಲವರಿಗಂತೂ ಸಭೆಗಳೇ ಇಲ್ಲ. ಇತರ ದೇಶದಲ್ಲಿರುವ ನಮ್ಮ ಕನ್ನಡಿಗರಿಗೆ ಅವರ ಸುತ್ತಮುತ್ತಲೂ ಎಲ್ಲಿಯೂ ಕೂಡ
ಸಭೆಗಳೇ ಇಲ್ಲ ಎಂದು ಹೇಳಿದ್ದಾರೆ. ಕೆಲವೊಂದು ಸಭೆಗಳು ಇದ್ರೂ ಕೂಡ ಅವರ ಭಾಷೆ ನಮಗೆ ಅರ್ಥವಾಗೋದಿಲ್ಲ ಎಂದು ಅವರು ತಿಳಿಯಪಡಿಸಿರೋದ್ರಿಂದಲೇ ಈ ಅನುದಿನದ ಧ್ಯಾನವನ್ನು ಈ ಭಾನುವಾರದಂದು ಕೂಡ ನಾವು ನಿಮಗೆ ಪ್ರಸಾರ ಮಾಡ್ತಿದ್ದೇವೆ. ಮೊದಲು ನೀವು ನಿಮ್ಮ ಸಭೆಗೆ ಹೋಗಬೇಕು. ಸಭೆಯಲ್ಲಿ ಇತರ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಬೇಕು. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ, ಒಬ್ಬರೊಂದಿಗೆ ಒಬ್ಬರು ಪ್ರಾರ್ಥಿಸಿರಿ, ಒಬ್ಬರೊಂದಿಗೆ ಒಬ್ಬರು ಏಕಮನಸ್ಸಿನಿಂದ ಪ್ರಾರ್ಥಿಸಿರಿ. ಇಬ್ಬರು ಮೂವರು ನೀವು ಏಕಮನಸ್ಸಿನಿಂದ ಪ್ರಾರ್ಥಿಸುವಾಗ ಭೂಮಿಯ ಮೇಲೆ ಯಾವುದನ್ನು ಬಂಧಿಸ್ತೀರೋ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತೆ, ಭೂಮಿಯ ಮೇಲೆ ಯಾವುದನ್ನು ಬಿಡುಗಡೆ ಮಾಡ್ತೀರೋ ಅದು ಪರಲೋಕದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಅದಕ್ಕೆ ಸಭೆಯೊಳಗೆ ಹೋಗಿ ನಾವು ಏಕಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಈ ದಿನ ಸಭೆ ಪ್ರಾರ್ಥಿಸಬೇಕಾಗಿದೆ. ಪೇತ್ರನು ಸೆರೆಮನೆಯೊಳಗೆ ಹಾಕಲ್ಪಟ್ಟಾಗ ಸಭೆ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದಾಗ ಎಂತಹ ದೊಡ್ಡ ಅದ್ಭುತ ನಡೆದಿತು ನೋಡಿ. ಸೆರೆ ಬಾಗಿಲುಗಳು ತೆರೆಯಲ್ಪಟ್ಟವು, ಸೆರೆಮನೆಯ ಗೇಟ್ಗಳು ತೆರೆಯಲ್ಪಟ್ಟವು, ಸರಪಣಿಗಳು ಕಳಚಿ ಬಿದ್ದುವು. 3 ದಾಟಿ ಬಂಧನಗಳೆಲ್ಲ ಕಳಚಿ ಬಿದ್ದು ಬಿಡುಗಡೆ ಹೊಂದಿ ಎಲ್ಲಿ ಸಭೆ ಪ್ರಾರ್ಥಿಸ್ತಾ ಇದ್ದರೋ ಅಲ್ಲಿಗೆ ಪೇತ್ರನು ಬರುವಂಥದ್ದು ಪ್ರಾರ್ಥನೆಯಿಂದಲೇ ಸಾಧ್ಯವಾಯಿತು. ಎಷ್ಟೋ ಜನ ಈ ದಿನ ಬಂಧಿಸಲ್ಪಟ್ಟವರಾಗಿದ್ದಾರೆ. ದೈವ ಸೇವಕರು ಬಂಧಿಸಲ್ಪಡ್ತಿದ್ದಾರೆ, ಸುವಾರ್ತೆಗೆ ಆಟಂಕ ಉಂಟಾಗುವ ಹಾಗೆ. ವಿಶ್ವಾಸಿಗಳೆಲ್ಲ ಬಂಧಿಸಲ್ಪಡ್ತಿದ್ದಾರೆ ಸೈತಾನನಿಂದ ಚದುರಿಸಲ್ಪಡುವುದಕ್ಕಾಗಿ. ನಿಮಗೊಂದು ಸ್ವೇಚ್ಛೆ ಕೊಟ್ಟಿದ್ದಾರೆ ದೇವರು. ದೇವರ ಆಲಯದೊಳಕ್ಕೆ ಹೋಗಿ ಏಕ ಕಂಠದೊಂದಿಗೆ ಏಕ ಹೃದಯದೊಂದಿಗೆ ನಾವು ಮೊರೆಯಿಡುವಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ದೇಶದಲ್ಲಿ ಬರಗಾಲ ಉಂಟಾದಾಗ, ದೇಶದಲ್ಲಿ ಯುದ್ಧಗಳುಂಟಾದಾಗ, ಶ್ರಮೆಗಳುಂಟಾದಾಗ ನೋಡಿ, ಗತಕಾಲದಲ್ಲಿ ಭಯಂಕರವಾದಂತಹ ವೈರಸ್ಗಳು ಬಂದವು. ಕೊರೋನಾ ವೈರಸ್ ಗತಕಾಲದಲ್ಲಿ ಬಂದಾಗ ಎಷ್ಟು ದೊಡ್ಡ ಅಪಾಯ ಇತ್ತು ನೋಡಿ. ಈಗ ಆಯಾ ಸ್ಥಳಗಳಲ್ಲಿ ನಾನಾ ವಿಧವಾದ ವೈರಲ್ ಫೀವರ್ಸ್, ನಾನಾ ವಿಧವಾದ ಜ್ವರಗಳಿಂದ ಅನೇಕರು ಈ ದಿನ ಬಾಧಿಸಲ್ಪಡ್ತಿದ್ದಾರೆ. ಇಂತಹ ವ್ಯಾಧಿಗಳಿಗೋಸ್ಕರ ನಿಮ್ಮಲ್ಲಿ ಯಾವನಾದರೂ ರೋಗಸ್ಥನಾಗಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆಸಿಕೊಂಡು ಪ್ರಾರ್ಥಿಸಿಕೊಳ್ಳಬೇಕು. ವ್ಯಾಧಿಯಲ್ಲಿರುವವರಿಗೋಸ್ಕರ ನಾವು ಸಭೆಯಾಗಿ ಏಕಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದಾದರೆ ಅದ್ಭುತವಾದ ಬಿಡುಗಡೆ ಅವರು ಹೊಂದಿಕೊಳ್ತಾರೆ. ಸಭೆಯೊಳಗೆ ಆನಂದವಿದೆ, ಸಂತೃಪ್ತಿ ಇದೆ, ಜಯವಿದೆ, ಪ್ರಾರ್ಥನೆಗಳಿಗೆ ಉತ್ತರ ಇದೆ. ದೇವರ ಸಭೆಗೆ ಹೋಗೋದು, ನಮ್ಮ ಜೊತೆಗೆ ನಮ್ಮ ಬಂಧುಗಳನ್ನು, ಸ್ನೇಹಿತರನ್ನು ಕೂಡ ಕರೆದುಕೊಂಡು ಹೋಗಬೇಕು. ಹಿಂದೆ ಎಂದೂ ಕೇಳಲಾರದ ರೀತಿಯಲ್ಲಿ ಯೇಸುವಿನ ಮಾತುಗಳನ್ನು ಕೇಳಿ ನಮಗಿಂತೂ ಹೆಚ್ಚಾಗಿ ಯೇಸುವನ್ನು ಅವರೇ ಹಿಂಬಾಲಿಸ್ತಿದ್ದಾರೆ. ಎಷ್ಟೋ ಬೇಸತ್ತು ಹೋಗಿ ನಿಜ ದೇವರಿಗೋಸ್ಕರ, ಸತ್ಯ ದೇವರಿಗೋಸ್ಕರ ಹುಡುಕಾಡುವಂಥವರು ಎಷ್ಟೋ ಜನ ಇದ್ದಾರೆ. ಅಂಥವರ ಕಿವಿಗಳಿಗೆ ಸತ್ಯದೇವರ ಮಾತುಗಳು ಬೀಳೋದಾದರೆ ಒಂದು ಆತ್ಮವನ್ನು ತಪ್ಪು ಮಾರ್ಗದಿಂದ ತಪ್ಪಿಸುವವನು ನರಕದಿಂದ ಒಂದು ಆತ್ಮವನ್ನು, ಅಂದರೆ ಒಬ್ಬ ವ್ಯಕ್ತಿಯನ್ನು ತಪ್ಪಿಸಿದವನಿಗೆ ಸಮಾನನಾಗುತ್ತಾನೆಂದು ಬೈಬಲ್ ಹೇಳುತ್ತೆ. ಸಭೆ ಆತ್ಮಗಳ ಸಂಪಾದನೆಯಲ್ಲಿ ಮುಂದಕ್ಕೆ ಸಾಗಬೇಕಾಗಿದೆ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ನಿಂತು ಮೊಳಕಾಲೂರಿ ಮೊರೆ ಇಡಬೇಕಾಗಿದೆ. ಬನ್ನಿ ಹೋಗೋಣ, ದೇವರ ಸಭೆಗಳಿಗೆ ಹೋಗಿ ಪ್ರಾರ್ಥಿಸಿಕೊಳ್ಳೋಣ. ಆರಾಧನೆಗಿಂತ ಮೊದಲು, ಆರಾಧನೆ ನಂತರವೂ ಕೂಡ ಸಹೋದರರಾಗಿ, ಸಹೋದರಿಯರಾಗಿ, ಟೀಮ್ ಆಗಿ ಒಟ್ಟಿಗೆ ಸೇರಿ ಪ್ರಾರ್ಥಿಸಿ ನೋಡಿರಿ. ಅದ್ಭುತ ಕಾರ್ಯಗಳನ್ನು ನೀವೇ ಕಾಣುತ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸಭೆಗೆ ಸುಮ್ಮನೆ ಹೋಗಿ ಬರುವವರಾಗಿರದೆ, ಬರೀ ಶಿಲುಬೆ ಗುರುತು ಹಾಕಿಕೊಂಡು ಬರುವವರಾಗಿರದೆ, ನಿಮಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮನ್ನು ಆರಾಧಿಸುವುದಕ್ಕೂ, ನಶಿಸಿ ಹೋಗುವವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೂ, ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಐಕ್ಯವಾಗಿದ್ದು ಸೈತಾನನ ಕಾರ್ಯಗಳೆಲ್ಲ ಬಂಧಿಸುವುದಕ್ಕಾಗಿಯೂ ಪವಿತ್ರಾತ್ಮನ ಕಾರ್ಯಗಳನ್ನು ಪ್ರತಿಯೊಂದು ಸ್ಥಳದಲ್ಲಿ ಆತ್ಮನ ಅಗ್ನಿ ಹಬ್ಬುವ ಹಾಗೆ ಮೊರೆ ಇಡುವುದಕ್ಕಾಗಿಯೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಈ ದಿನ ಭಾನುವಾರವಲ್ಲವೋ ನಿಮ್ಮ ಸಭೆಗೆ ಹೋಗಿ ದೇವರನ್ನು ಆರಾಧಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಸಿರಲಿ.
ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.